ನಗರದಲ್ಲಿರುವ ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಮನೆ ನಿರ್ಮಾಣ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಚಂದ್ರು ಚಕ್ರವರ್ತಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿರುವ ಎಲ್ಲಾ ಬಡಾವಣೆಗಳಲ್ಲಿ ಕೊಳಗೇರಿ ಅಭಿವೃದ್ಧಿಯಿಂದ ಮನೆಗಳು ನಿರ್ಮಾಣ ಮಾಡುವಲ್ಲಿ ಅವ್ಯವಹಾರ ನಡೆದಿದೆ. ಇದರ ಕುರಿತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಮನೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಮಾಡಬೇಕು. ಇಲ್ಲದೆ ಹೋದಲ್ಲಿ ಮುಂಬರುವ ದಿನದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯಾದ್ಯಂತ ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಿದ್ದೇವೆ. ಅದರ ಜೊತೆಗೆ ನಾವು ಇವತ್ತಿನ ದಿವಸ ಇಲ್ಲಿ ಕಲಬುರಗಿಯಲ್ಲಿ ಏನು ಮನೆಗಳಲ್ಲಿ ಕೊಳಗೇರಿ ಕಲಬುರಗಿ ನಗರದಲ್ಲಿರುವ ಬಡಾವಣೆಗಳಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಂಜೂರಾದ ಮನೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದರೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಅವ್ರು ಯಾವುದೂ ಕೆಲಸ ಮಾಡಿಲ್ಲ. ಅವರು ಪರಿಶೀಲಿಸಿ ನೋಡಿ ಹೋಗಿ ಅಲ್ಲಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಅವರು ಇದೇನು ಆದಲ್ಲ, ಈ ಕೊಳಗೇರಿಯಲ್ಲಿ ಮಂಜೂರಾತಾದ 2018-19 ಸಾಲಿನಲ್ಲಿ ಮಂಜೂರಾತಾದ ಮನೆಗಳನ್ನು ಇವತ್ತಿನವರೆಗೂ ಕಾಮಗಾರಿ ಕಂಪ್ಲೀಟ್ ಮುಗಿದಿಲ್ಲ. ಮನೆಗೆ ಪ್ಲಾಸ್ಟರ್ ಆಗಿಲ್ಲ, ಕಲರ್ ಆಗಿಲ್ಲ, ಸುಣ್ಣಾಗಿಲ್ಲ, ಬಣ್ಣ ಆಗಿಲ್ಲ. 20-30 ಚೌಕಟ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು 18, 28, 20, 25 ಈ ಒಂದು ಪ್ರಕಾರ ಅಲ್ಲಿ ಇವತ್ತಿನ ದಿವಸ ಹಂಚಿಕೆ ಆಗ್ಯಾವ. ಕೆಲವೊಂದು ಮನೆಗಳನ್ನೇ ಕಟ್ಟಿಲ್ಲ. DC ಅವರು ಏನು ಮಾಡ್ಯಾರ, ಅವರಿಗೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಬರೆದಾಗ ಇನಾಮದಾರನವರು ಮತ್ತು ಕೊಯಂ ಜೈಗಳಾದ ಉಮೇಶ್ ಮಲ್ಲಿಕಾರ್ಜುನ ಹಾಗೂ ಸಂಬಂಧಪಟ್ಟ ಇವರೇನು ಮಾಡ್ಯಾರ, DC ಅವರಿಗೆ ನಾವು ಆಲ್ರೆಡಿ ಕಂಪ್ಲೀಟ್ ಮನೆಗಳನ್ನು ಮುಗಿಸೀವಿ, ಆದರೆ ಅಲ್ಲಿ ಏನೂ ಇಲ್ಲ ನಮ್ಮದು ಅಂದಾಗ DC ಅವರು ಹೋಗಿ ಅದು ಮುಗಿಲಾರ್ದು ನೋಡಿ ಪರಿಶೀಲಿಸಿ ಅಲ್ಲಿ ಮುಗಿದಿದ್ದರೆ ನಿಜವಾಗಿ ಮುಗಿದಿತ್ತಂದ್ರೆ ಮುಗಿದಂತೇಳಿ ನಮ್ಮ ದಲಿತ ಸಂಘರ್ಷ ಸಮಿತಿ ಕರೆಸಿ ಚರ್ಚೆ ಮಾಡಿ ನೋಡಪ್ಪ ಅಲ್ಲಿ ಏನೂ ಇಲ್ಲ, ಎಲ್ಲ ಕಂಪ್ಲೀಟ್ ಮುಗಿದಂತೇಳಿ ಒಂದು ಇದು ಕೊಡಬೇಕಾಯ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳೇ ಇವತ್ತಿನ ದಿವಸ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಟೈಮ್ ಕೊಡ್ತೀವಿ. ಇನ್ನೂ ಒಂದು 15-20 ದಿನಗಳಲ್ಲಿ ಆ ಕಾಮಗಾರಿಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಹೋಗಿ ತಾವೇ ಎದುರು ನಿಂತು ಪರಿಶೀಲಿಸಿ ಅದಕ್ಕೇನು ಬರ್ತಕ್ಕಂಥ ಹಣನ ದುರುಪಯೋಗ ಆಗಿದೆಲ್ಲ ಅದು ವಾಪಸ್ ತಗೊಂಡು ಅಲ್ಲಿಗೆ ಹಾಕಿ ಆ ಬರ್ತಕ್ಕಂಥ ಕೊಳಗೇರಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೇನು ಸಹಾಯ ಮಾಡ್ಬೇಕಂತಂದು ಕೇಳ್ತೀವಿ. ಒಂದು ವೇಳೆ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನೆಗೆ ಒಪ್ಪದಿದ್ದಲ್ಲಿ ನಾವು ಇವತ್ತೊಂದು ದಿವಸ ಪ್ರತಿಭಟನೆಗೆ ಇಳಬೇಕಾಗ್ತದೆ ಅಂತ ಹೇಳ್ತಾ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.